ಮಳೆಗಾಳಿಗೆ ಎದುರುಕೊಂಡು ನೀವು ಜನ ಆಕ್ರೋಶ ಯಾತ್ರೆಯನ್ನ ಕೈ ಬಿಟ್ಟಿದ್ದೀರಿ. ಮಳೆಗಾಳಿ ಎದುರುಕೊಂಡು ಜನ ಆಕ್ರೋಶ ಯಾತ್ರೆ ಕೈಗೆ ಬಿಟ್ಟಿದ್ದೀರಿ. ಇವತ್ತು ನಾವು ಈ ದೇಶದ ಆರ್ಥಿಕದ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಿಮ್ಮಿಂದ ಸಿಮೆಂಟ್ ಬೆಲೆ ಜಾಸ್ತಿ ಆಯಿತು. ಕೃಷ್ಣ ಬೈರೇಗೌಡರು ಹೇಳಿದ್ರು, ಸಿಮೆಂಟ್ ಬೆಲೆ, ಕಬ್ಬಣ ಬೆಲೆ, ಎಣ್ಣೆ ಬೆಲೆ, ಎಲ್ಲ ಪದಾರ್ಥಗಳ ಬೆಲೆ, ಸೋಪು, ಉಪ್ಪು ಎಲ್ಲದಕ್ಕೂ ಕೂಡ ಒಂದು ಟಿವಿ 10,000 ರೂಪಾಯಿ ಇದ್ದಿದ್ದು 30,000 ರೂಪಾಯಿ ಆಗೋಯ್ತು. ಒಂದು ಸಣ್ಣ ಪದಾರ್ಥ, ಒಂದು ಟೂತ್ ಬ್ರಷ್ 5 ರೂಪಾಯಿ ಇದ್ದಿದ್ದು 15 ರೂಪಾಯಿ ಆಗೋಯ್ತು. ಯಾವ ಬೆಲೆ ಕಡಿಮೆ ಇಲ್ಲ ಅಂತ ಅನ್ನಂಗಿಲ್ಲ. ಇವತ್ತು ಎಲ್ಲ ಬೆಲೆನ ನೀವು ಜಾಸ್ತಿ ಮಾಡಿದ್ರಿ. ಕಳೆದ 11 ವರ್ಷದಿಂದ ಯಾವ ಹೆಣ್ಮಕ್ಳು ಕೂಡ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 40,000 ರೂಪಾಯಿ ಇದ್ದದ್ದ ಚಿನ್ನ 90,000 ರೂಪಾಯಿ ಆಗಿದೆ. 10,000 ರೂಪಾಯಿ ಇದ್ದಿದ್ದು ಮೊಬೈಲು 30,000 ರೂಪಾಯಿ ಆಗಿದೆ. ಮಹಿಳೆಯರ ಮಾಂಗಲ್ಯ ಸರ ಕಟ್ಟಕ್ ಆಗ್ತಾ ಇಲ್ಲ. 50 ಕೆಜಿ ಸಿಮೆಂಟು 268 ರೂಪಾಯಿ ಇದ್ದಿದ್ದು 410 ರೂಪಾಯಿ ಆಗಿದೆ. ಒಂದು ಇನೋವಾ ಕಾರು ನಾನೇ 12 ಲಕ್ಷ ರೂಪಾಯಿ ತಗೊಂಡಿದ್ದೆ, ಈಗ 30 ಲಕ್ಷ ರೂಪಾಯಿ ಆಗಿದೆ. 2 ರೂಪಾಯಿದು ಮೊಟ್ಟೆ 7-8 ರೂಪಾಯಿ ಆಗೋಗಿದೆ. ಯಾರ ಕಾರಣ? ಇದೆಲ್ಲ ಬಿಜೆಪಿ ಕಾರಣ. ಅದಕ್ಕೆ ನಾನು ಹೇಳ್ತಾ ಇರೋದು, ಟೂತ್ ಪೇಸ್ಟ್ 15 ರೂಪಾಯಿ ಇದ್ದಿದ್ದು 68 ರೂಪಾಯಿ ಹೋಗಿದೆ. ಇದು ಜನ ಆಕ್ರೋಶ ಬಿಜೆಪಿ ಸರ್ಕಾರದ ವಿರುದ್ಧ ಆಗಬೇಕೇ ಹೊರತು ಬೇರೆ ಯಾರ ಮೇಲೂ ಅಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ರಾಹುಲ್ ಗಾಂಧಿ ಅವರು ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಅಂತೇಳಿ, ಉದ್ಯೋಗ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಇವತ್ತು ಭಾರತ್ ಜೋಡೋ ಕಾರ್ಯಕ್ರಮವನ್ನು ಮಾಡಿದ್ದು. ಜನ ಇವತ್ತು ಈ ದೇಶದಲ್ಲಿ ನಾನು 136 ಸೀಟ್ ಅಂತ ಹೇಳಿದ್ದೆ. ಅದಾದ ಮೇಲೆ ಬೈ ಎಲೆಕ್ಷನ್ ಬಂತು. ಚನ್ನಪಟ್ಟಣ, ಶಿಗ್ಗಾಂವ್ ಮತ್ತು ನಮ್ಮದೇ ಸೀಟು ಸಂಡೂರು, ಈ 3 ಸೀಟು. ಯಾಕೆ ನಿಮ್ಮ ಮಾಜಿ ಮುಖ್ಯಮಂತ್ರಿ ಮಕ್ಕಳನ್ನ ಸೋಲಿಸಿದ್ರು ಬಿಜೆಪಿ ನಾಯಕರುಗಳೇ? ಇದಕ್ಕೇನು ಅರ್ಥ?